ವಿಚಾರ ಹೇಗಾಯಿತು ಹೆಂಗಿದೆ? ಸರ್, ನಾ ಈ ಏರಿಯಾ ಗ್ರಾಮ ಪಂಚಾಯತಿ ಮೆಂಬರ್ ಭರತ್ ಕುಮಾರ್ ಅಂತ. ನಾವು ಸುಮಾರು 30 ವರ್ಷದಿಂದ ನೋಡ್ತಾ ಇದ್ದೀವಿ. ಒಳ್ಳೆ ಕುಟುಂಬ. ಮಗ ಸಂಪತ್ತನೂ ಫ್ಯಾಕ್ಟ್ರಿಗೆ ಹೋಗಿದ್ದಾನೆ. ಅಂದರೆ ಅವ್ರ ತಾಯಿನೂ ಅವ್ರ ತಂದೆ ಬೆಳಗ್ಗೆ 8:30ಗೆ ಡ್ಯೂಟಿಗೆ ಹೋಗೋರೆ. ಅವ್ರ ತಂದೆಗೆ ಹಾರ್ಟ್ ಪೇಷೆಂಟು, ಅವರೆಲ್ಲ ನೆಲಮಂಗಲ ಹೋಗಿದ್ದಾರೆ. 2 ಗಂಟೆಗೆ ಬಂದಾಗ ಇವ್ನು ಡ್ಯೂಟಿ ಮುಗಿಸ್ಕೊಂಡು 2-2:30 ಸಮಯದಲ್ಲಿ ಬಂದಾಗ ಈ ಥರ ಆಗಿದೆ ಅಂತ ಗೊತ್ತಾಯಿತು. ನಾವು ಬೆಳಗಿಂದನೂ ಇಲ್ಲೇ ಇದ್ದು, ಸಂಜೆ 2 ಗಂಟೆ 2:30 ಸಮಯದಿಂದ ಇಲ್ಲೇ ಇದ್ದೀವಿ. ಇಡೀ ಫ್ಯಾಮಿಲಿ ಒಳ್ಳೆ ಕುಟುಂಬ. ಅಚಾತುರ್ಯ 3 ಜನನೂ ಸೊಂಪಿಗೆ ಬಿದ್ದು ತೀರೋಗಿದ್ದಾರೆ. ಇಡೀ ಊರಲ್ಲಿ ಅವ್ರ ಬಗ್ಗೆ ಕೆಟ್ಟ ಮಾತು ಕೆಟ್ಟ ವಿಚಾರ ಅಂತ ಹೇಳಂಗೆ ಇಲ್ಲ. ಇಡೀ ಕುಟುಂಬ ಡೋರ್ ಟು ಡೋರ್ ಕೇಳಿದ್ರೂ ಅವ್ರ ಕುಟುಂಬದಲ್ಲಿ ಏನೂ ಸಮಸ್ಯೆ ಇಲ್ಲ. ಆ ಕುಟುಂಬಕ್ಕೆ ಭಗವಂತ ಶಕ್ತಿ ತುಂಬಲಿ ಅಂತ ನಾವು ಹೇಳ್ತೀವಿ. ಇವರು ಸುಮಾರು 30 ವರ್ಷದಿಂದ ಇದೇ ಗ್ರಾಮದಲ್ಲಿ ಇದ್ದಾರೆ. ಇವ್ರ ಊರು ಶಿವಗಂಗೆ ಹತ್ರ. ಅವರು ಅನುಕೂಲವಾಗಿ ಎಲ್ಲ ಚೆನ್ನಾಗಿದ್ದಾರೆ. ಆ ಯಪ್ಪಂಗೆ ಹಾರ್ಟ್ ಪೇಷೆಂಟು, ಭಾರಿ ಒಳ್ಳೆ ಮನುಷ್ಯ, ಒಳ್ಳೆ ಕುಟುಂಬದವ್ರು ಇವರು. ಅದರಿಂದ ಈ ಥರ ಆಗಿದೆ. ಕೆಟ್ಟಗಳಿಗೆ ಏನಾಯಿತು ದೇವ್ರಿಗೆ ಗೊತ್ತು. ಈ ಥರ ಆಗಿದೆ. ಅಂದರೆ ಒಳ್ಳೆ ಕುಟುಂಬ. ಏನು ಇವ್ರ ಫ್ಯಾಮಿಲಿಯಲ್ಲಿ ಒಂದೇ ಒಂದು ದಿವಸ ಕಿತ್ತಾಟ ಜಗಳ ಈ ಥರ ಏನೂ ಬಂದಿಲ್ಲ. ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ. ಅವ್ರ ತಂದೆ ಮಾತ್ರ ಹೋಗಲ್ಲ, ಅವ್ರ ತಾಯಿ ಹೋಗ್ತಾರೆ. ಅವ್ನ ಸಂಪತ್ತನ್ನು ಹುಡುಗನೂ ಹೋಗ್ತಾನೆ. ಸೊಸೆ ಮಕ್ಕಳು ಮನೇಲೇ ಇರ್ತಾರೆ. ಏನು ಸಮಸ್ಯೆ ಇಲ್ಲ ಸರ್. ಅವ್ರದ್ದೇ ಪ್ರಾಪರ್ಟಿ ಇವಾಗ ಶಿವಗಂಗೆಯಲ್ಲಿ KDB ಇಂಡಸ್ಟ್ರಿಯಲ್ ಅಕ್ವೈರ್ ಆಗಿದೆ. ಆರ್ಡ್ರ್ ಕಾಪಿನೇ ಬಂದ್ಬಿಟ್ಟಿದೆ. ಕೋಟಿ ದುಡ್ಡು ಬರುತ್ತೆ. ಏನೂ ಸಮಸ್ಯೆ ಇಲ್ಲ. ಹೇಗಾಯಿತು ಅಂತ ಆ ತಾಯಿ ತೀರ್ಕೊಂಡಿದ್ದಾರೆ. ಅವರೇ ಎಲ್ಲ ಬರ್ದಿಕ್ಕಿದ್ದಾರೆ. ನನ್ನ ಕಡೆಯಿಂದ ತಪ್ಪಾಯಿತು, ಕ್ಷಮಿಸ್ಬಿಡಿ ಅಂತ ಹೇಳಿದ್ದಾರೆ. ಎಲ್ಲ ಬರ್ತಾರೆ. ಸಾಹೇಬರು, SP ಸಾಹೇಬರು ಎಲ್ಲ ಬಂದು ಸ್ಪಾಟ್ ಮಾಜರ್ ಮಾಡಿ ಎತ್ಕೊಂಡು ಹೋಗಿದ್ದಾರೆ. ಇಡೀ ಕುಟುಂಬದಲ್ಲಿ ಏನೂ ಸಮಸ್ಯೆ ಇಲ್ಲ. ಇದಕ್ಕಿದ್ದಂಗೆ ಈ ರೀತಿ ಬುಕ್ಕಲ್ಲಿ ಬರ್ಬಿಟ್ಟು ಅಂದರೆ ಏನು ಕಾರಣ ಆಗ್ಬೋದು ಅಂತ ಎಲ್ಲರಿಗೂ ಡೌಟ್ ಬರ್ತಲ್ಲ. ಸಹಜವಾಗಿ ಡೌಟ್ ಬರುತ್ತೆ. ಆದರೆ ಇಡೀ ಊರಲ್ಲಿ ಈ ಕುಟುಂಬದ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ನೈತಿಕತೆ ಇಲ್ಲ. ಆ ಥರ ಒಳ್ಳೆ ಕುಟುಂಬ ಇದು. ಅಲ್ಲ, ಸೊಸೆ ಚೆನ್ನಾಗೇ ಇದ್ರಲ್ಲ? ಎಲ್ಲ ಚೆನ್ನಾಗಿದ್ರು, ಅನ್ಯೋನ್ಯವಾಗೇ ಇದ್ರು. ಇಡೀ ಕುಟುಂಬ ಅನ್ಯೋನ್ಯವಾಗೇ ಇದ್ರು. ಬಟ್ ಮಕ್ಕಳು ಏನು ಮಾಡಿದ್ರು ಅಂತ? ಮಕ್ಕಳು ನೋಡಿ ಅಪ್ಪಪ್ಪ 5 ವರ್ಷದ ಮಕ್ಕಳುಗಳು, ಅವಳಿ ಜವಳಿ ಮಕ್ಕಳು. ಅದು ಬಂಗಾರ ಸಾಕೊಂಡಿದ್ರು ಕುಟುಂಬ. ಹಾಂ, ಟ್ವಿನ್ಸು ಒಟ್ಟಿಗೆ ಹುಟ್ಟಿರೋದು. ಒಂದು ಗಂಡು ಒಂದು ಹೆಣ್ಣು. ಹೆಸ್ರೇನಪ್ಪ? ಚೈತನ್ಯ ಅಂತ ಹಾಕಿದ್ರು. ಒಂದೇ ಇನ್ಸಿಲ್ ಅಂತ ಹಾಕಿದ್ರು. 5 ವರ್ಷ. ನಾ ಸ್ಕೂಲ್ಗೆ ಏನು ಹಾಕಿಲ್ಲ, ಅಂಗನವಾಡಿಲಿ ಹಾಕಿದ್ರು. ಇಲ್ಲ ಸರ್, ಹೆಂಗಾಗಿದೆ ಅಂತ ಗೊತ್ತಿಲ್ಲ. ಮನೆ ಬೀಗ ಹಾಕಿರುತ್ತೆ. ಬೆಳಗ್ಗೆ ಅವ್ರ ಮಾವಾರು ನೆಲಮಂಗ್ಲಕ್ಕೆ ಹೋಗಿದ್ದಾರೆ. ಅವ್ರ ತಾಯಿ ಇಲ್ಲೇ ಫ್ಯಾಕ್ಟ್ರಿಗೆ ಹೋಗ್ತಾರೆ, ಅಜಿತ್ ಕೋಟಿಂಗ್ ಅಂತ. ಇವನು ನೆಲಮಂಗ್ಲಕ್ಕೆ ಡ್ಯೂಟಿಗೆ ಹೋಗ್ತಾನೆ. ಯಾರು ಮಗು ಬಿದ್ದಿದೆ ಅಂತ ತಾಯಿ ತಪ್ಪಿರೋದು ಅಥವಾ ಹಿಂಗೆ ಅಂತ ಏನೋ ಸರ್, ಅದು ತನಿಖೆಯಲ್ಲೇ ಗೊತ್ತಾಗುತ್ತೆ. ಏನು ಡಿಪ್ರೆಷನ್ ಏನಾದ್ರು ಇತ್ತು? ಆ ಥರ ಏನೂ ಇಲ್ಲ ಸರ್. ಬುಕ್ಕಲ್ಲಿ ಈ ಥರ ಬರ್ದಿದ್ದಾರಲ್ಲ, ಏನು ಕಾರಣ? ಸಮಸ್ಯೆ ಏನು ಆ ಥರ ವೈಯಕ್ತಿಕವಾಗಿ ಫ್ಯಾಮಿಲಿಲಿ ಏನೂ ಸಮಸ್ಯೆ ಇಲ್ಲ. ಶಾಕ್ ಆಗ್ತಾ ಇದೆ ಅಂತ? ಶಾಕ್ ಆಗ್ತಾ ಇದೆ. ಇಡೀ ಕುಟುಂಬನೇ ಶಾಕ್ ಆಗ್ಬಿಟ್ಟಿದೆ. ಕೇಳಿದವ್ರಿಗೂ ಒಂಥರ. ಹೌದು. ನೀವು ಕ್ಯಾಮ್ರಾ ಹಿಡ್ಕೊಂಡು ಇಡೀ ಊರಲ್ಲಿ ಡೋರ್ ಟು ಡೋರ್ ಕೇಳಿದ್ರೆ ಈ ಕುಟುಂಬದ ಬಗ್ಗೆ ಒಂದೇ ಒಂದು ಕುಟುಂಬನೂ ಸುಳ್ಳು ಮಾಹಿತಿ ಹೇಳಲ್ಲ. ಒಳ್ಳೆ ಕುಟುಂಬ ಅಂತಲೇ ಹೇಳೋದು. ನಮ್ಮ ಹೆಸರು ಭರತ್ ಕುಮಾರ್ ಅಂತ, ಗ್ರಾಮ ಪಂಚಾಯತ್ ಸದಸ್ಯರು, ಸಿಂಗನಹಳ್ಳಿ ಕಾಲೋನಿ.